ನಮಸ್ಕಾರ. ಅಂದು ಮಧ್ಯಾಹ್ನ ಗಂಡಿನ ಮನೆಯವರು ಇನ್ನೆರಡು ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ಇರುವೆವು ಎಂದು ಕಾಲ್ ಮಾಡಿ ತಿಳಿಸಿದ ಮೇಲೆ ಶ್ರೇಯಾ ಅವರಿನ್ನೇನೋ ಬಂದುಬಿಟ್ಟರು, ಇನ್ನೂ ರೆಡಿಯಾಗಿದ್ದು ಮುಗಿಲಿಲ್ವಾ ಎಂದು ಕೆಳಗಡೆ ಲಿವಿಂಗ್ ಏರಿಯಾದಲ್ಲಿ ನಿಂತು ಕೂಗಿ ಕೇಳಿದರು ಅವಳ ತಂದೆ ರಮೇಶ್. ತಲೆ ಬಾಚಿಕೊಳ್ಳುತ್ತಿದ್ದ ಶ್ರೇಯಾ, ಡ್ಯಾಡಿ ಬಂದರೆ 2 ನಿಮಿಷ ಕಾಯ್ತಾರೆ ಅವರು, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳೋದು? ನಿಮ್ಮ ಅವಸರ ಗಡಿಬಿಡಿ ನೋಡ್ತಿದ್ರೆ ಇವತ್ತೇ ಆ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿ ನನ್ನನ್ನು ಓಡಿಸಿ ಬಿಡುವಾಗೆ ಕಾಣ್ತಿದ್ದೀರಾ ಎಂದು ರೇಗಿದಳು. ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಹೇಗೆ ಹಳೆಯನ ರೂಪದಲ್ಲಿ ಮಗ ಬೇಕು ಅನ್ನೋ ಆಸೆ ಇದೆಯೋ ಹಾಗೆ ಹುಟ್ಟಿದಾಗಲೇ ಅಮ್ಮನನ್ನು ಕಳೆದುಕೊಂಡಿರುವ ನನಗೆ ಅಮ್ಮನ ಪ್ರೀತಿ ಕೊಡುವ ಅತ್ತೆ ಬೇಕು. ನನ್ನ ತಂಗಿ ಏನಾದರೂ ತಪ್ಪು ಮಾಡಿದಾಗ ಅಣ್ಣ ಸಪೋರ್ಟ್ ಮಾಡಿಕೊಂಡು ಬರ್ತಾನೆ ಅಲ್ವಾ, ಅದೇ ರೀತಿ ಮೈದುನ ಭಾವನ ರೂಪದಲ್ಲಿ ಅಣ್ಣ ಸಿಗಬೇಕು. ಅಕ್ಕ, ನಾನು ಒಂದ್ಸಲ ನಿನ್ನ ಸೀರೆ ಉಟ್ಕೊಳ್ಳ ಅಂತ ಕೇಳಿದರೆ ಖುಷಿಯಿಂದ ತಗೋ ಅಂತ ಕೊಡುವ ಅಕ್ಕ ಬೇಕು. ನನ್ನ ಕಂಡೀಷನ್ನಲ್ಲಿ ಒಂದು ಮಿಸ್ ಆದರೂ ನಾನು ಮದುವೆ ಆಗೋದಿಲ್ಲ. ನೀನು ಹೇಳಿದಾಗೆ ಜಾಯಿಂಟ್ ಫ್ಯಾಮಿಲಿ ಹುಡುಗನೇ ಹುಡುಕಿದ್ದೀನಿ ಅಂತ ಈಗ ನಾನು ಅವರ ಮುಂದೆ ಬಂದು ಅವರಿಗೆ ನಾನು ಹಿಡಿಸಿ ಮುಂದೆ ಆ ಹುಡುಗನಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂತ ಅಂದರೆ ನಿಜವಾಗಿಯೂ ಪಕ್ಕದ ಬಿಲ್ಡಿಂಗ್ನಲ್ಲಿ ಒಬ್ಬ ಕಾಲು ಮುರಿದು ಹೋಗಿರುವ ಆಂಟಿ ಇದ್ದಾಳೆ ಅಲ್ವಾ, ಆ ಆಂಟಿ ಜೊತೆ ನಿನ್ನ ಮದುವೆ ಮಾಡಿಸಿ ಬಿಡ್ತೀನಿ. ಆಮೇಲೆ ಮಗಳು 2ನೇ ಹೆಂಡತಿ ಜೊತೆ ಬದುಕುವುದಕ್ಕೆ ಆಗದೆ ಸಾಯುವುದಕ್ಕೆ ಆಗದೆ ಒದ್ದಾಡಬೇಕು ನೀನು ಎಂದು ಉಸಿರು ತೆಗೆದುಕೊಳ್ಳಲು ಸಹ ಅವಕಾಶ ಕೊಡದೆ ಧಮಕಿ ಹಾಕಿದಳು ಅವನ ಮುದ್ದಿನ ಮಗಳು. ಆದರೆ ಈಗಾಗಲೇ ಮನೆಗೆ ಬಂದಿದ್ದ ಹುಡುಗ ಹಾಗೂ ಅವನ ತಂದೆ ತಾಯಿಯ ಮುಂದೆ ತಮ್ಮ ಮುದ್ದಿನ ಮಗಳು ಮರ್ಯಾದೆ ಕಳೆಯುತ್ತಿರುವುದನ್ನು ಕಂಡು ಹನೆ ಹೊತ್ತಿಕೊಂಡ ರಮೇಶ್ ಅವರು, ಶ್ರೇಯಾ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಕೆಳಗಡೆ ಬರಲಿಲ್ಲ ಅಂದರೆ ಮೂತಿ ಮೇಲೆ 4 ಹಾಕ್ತೀನಿ ಎಂದು ತುಸು ಸಿಟ್ಟಿನಲ್ಲಿ ಗದರಿದರು. ತಾಯಿಲದ ಮಗು ಅಂತ ಸ್ವಲ್ಪ ಮುದ್ದು ಜಾಸ್ತಿ ಮಾಡಿ ಬೆಳೆಸಿಬಿಟ್ಟಿದ್ದೀನಿ, ನಾನು ಅಂದರೆ ಹೆದರುವುದಿಲ್ಲ ಎಂದು ಸಂಕೋಚದಲ್ಲಿ ರಾಮ್ ಮತ್ತು ಅವರ ಮನೆಯವರಿಗೆ ತಿಳಿಸಿದರು ರಮೇಶ್. ಡ್ಯಾಡಿ, ನನಗೆ ಸೀರೆ ಉಟ್ಕೊಂಡು ನಡೆಯುವುದಕ್ಕೆ ಆಗ್ತಿಲ್ಲ, ಹೆಜ್ಜೆ ಇಟ್ಟರೆ ಮುಗ್ಗರಿಸಿದ ಹಾಗೆ ಆಗ್ತಿದೆ ಎಂದು ಅಸಹನೆಯಿಂದ ಚೀರಿದಳು ಶ್ರೇಯಾ. ಮರ್ಯಾದೆಯನ್ನು ಹರಾಜು ಹಾಕುತ್ತಿದ್ದ ಮಗಳನ್ನು ಕಂಡು ತಲೆ ಚಚ್ಚಿಕೊಂಡ ರಮೇಶ್ ಅವರು, ನಾನು ಹೇಳಿದೆ ಅಲ್ವಾ ಪುಟ್ಟ, ರಮ್ಯಾನ ಒಂದು ಅರ್ಧ ಗಂಟೆ ಇಲ್ಲಿಗೆ ಕರೆಸಿಕೊ ಅಂತ, 2 ನಿಮಿಷ ನಾನು ಕರ್ಕೊಂಡು ಬಂದುಬಿಡ್ತೀನಿ ಎಂದು ಮಗಳ ರೂಮಿಗೆ ಹೊರಟವರನ್ನು ಆರತಿಯವರು ತಡೆದರು. ಅಣ್ಣ, ನಾನು ಹೋಗಿ ಅದೇನು ಅಂತ ನೋಡಿ ಕರ್ಕೊಂಡು ಬರ್ತೀನಿ, ನೀವಿವ್ರ ಜೊತೆ ಮಾತನಾಡ್ತಾ ಇರಿ ಎಂದರು. ಅಷ್ಟರಲ್ಲಿ ಮತ್ತೆ ಶ್ರೇಯಾ, ಡ್ಯಾಡ್, ಹುಡುಗನವರು ಬಂದಾಗ ಸೀರೆ ಉಡಬೇಕು ಅಂತ ಯಾವುದಾದ್ರೂ ರೂಲ್ಸ್ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದು ಕೇಳಿ ರಮೇಶ್ ಪೇಚಾಡಿದರು. ಅಂಕಿತ್ನ ತುಟಿಯಂಚಿನಲ್ಲಿ ನಗು ಮೂಡಿತು. ಅವನ ದೃಷ್ಟಿ ಮೇಲಿದ್ದ ಹುಡುಗಿಯ ರೂಮಿನ ಕಡೆ ಸುಳಿದು ಬಂದಿತ್ತು. ಛೇ, ಇದಕ್ಕೆ ಅಮ್ಮ ಇರಬೇಕು ಅಂತ ಹೇಳೋದು ನೋಡು, ಈಗ ನನಗೆ ಸೀರೆ ಉಡೋಕ್ಕೆ ಬರೋದಿಲ್ಲ ಅಂದರೆ ಅಪ್ಪ ಅರ್ಧ ಗಂಟೆ ಅಡ್ಜಸ್ಟ್ ಮಾಡಿಕೊ ಅಂತ ಹೇಳ್ತಾರೆ. ಅದೇ ಅಮ್ಮ ಇದ್ದಿದ್ರೆ ತಾನೇ 2 ಸಲ ಉಡಿಸಿ ತೋರಿಸಿ ಕೊಡ್ತಿದ್ರು. ಈ ಗಂಡಸರಿಗೆ ಹೆಣ್ಣು ಮಕ್ಕಳ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗೋದಿಲ್ಲ ಎಂದು ಸೀರೆ ಸೆರಿಗೆಯ ಮೇಲೆ ಸಿಟ್ಟು ತೋರಿಸ್ತಿದ್ದವಳ ಕೈಯಿಂದ ಸೀರೆಯನ್ನು ಆರತಿಯವರು ತೆಗೆದುಕೊಂಡರು. ಅದೇನು ದೊಡ್ಡ ವಿದ್ಯೆನ ಶ್ರೇಯಾ, ಇಷ್ಟೊಂದು ಒದ್ದಾಡೋದಕ್ಕೆ? ನಾನು ನಿಂಗೆ ಸೀರೆ ಉಡೋದು ಹೇಳಿಕೊಡ್ತೀನಿ ಎನ್ನುತ್ತಾ ಸೀರೆ ಉಡಿಸ್ತಿದ್ದ ಆರತಿಯವರನ್ನು ಕಂಡು ಹುಡುಗಿಗೆ ಗಂಟಲಿನಲ್ಲಿ ಸ್ವರ ಸಿಕ್ಕಿಬಿದ್ದಂತಾಯಿತು. ಇಷ್ಟು ಹೊತ್ತು ಪಟಾಕಿಯಂತೆ ಸಿಡಿಯುತ್ತಿದ್ದ ಹುಡುಗಿ ಈಗ ಶಾಂತವಾಗಿದ್ದಳು. ಆರತಿಯವರು ನೆರಿಗೆ ಹಿಡಿದು ಸೆರಗನ್ನು ನೋಡಿದರು. ಅವಳು ಹೇಗೋ ಹಿಡಿದು ಪಿನ್ ಮಾಡಿರುವುದನ್ನು ಕಂಡು ನಕ್ಕರು. ಅಮ್ಮ ಪರವಾಗಿಲ್ಲ ಎಂದು ಶ್ರೇಯಾ ಸಂಕೋಚದಲ್ಲಿ ಅವರ ಕೈ ಹಿಡಿದಾಗ, ಅತ್ತೆ ರೂಪದಲ್ಲಿ ಅಮ್ಮ ಬೇಕು ಅಂತಾನೆ ಹೇಳ್ತಿದ್ದೆ ಅಲ್ವಾ ನೀನು ಎಂದು ಆರತಿಯವರು ಕೇಳಿದರು. ಶ್ರೇಯಾ ತಲೆ ತಗ್ಗಿಸಿ ನಿಂತಳು. ತನ್ನ ಮಾತುಗಳನ್ನೆಲ್ಲ ಅವರು ಕೇಳಿಸಿಕೊಂಡಿದ್ದಾರೆ ಎಂದು ಅವಳಿಗೆ ಮುಜುಗರವಾಯಿತು. ಶ್ರೇಯಾ, ತಲೆ ಯಾಕೆ ತಗ್ಗಿಸಿ ನಿಂತಿದ್ಯಾ? ನೀನು ಎಂಥ ಮನೆಗೆ ಮದುವೆಯಾಗಿ ಹೋಗಬೇಕು ಅಂತ ಬಾಯ್ಬಿಟ್ಟು ಹೇಳಿರುವುದು ಅಷ್ಟೇ, ಅಪರಾಧ ಮಾಡಿರುವುದಲ್ಲ ಕಣೆ ಎನ್ನುತ್ತಾ ಅವಳ ತಲೆಗೆ ಮಲ್ಲಿಗೆ ಹೂವು ಮುಡಿಸಿದರು. ಅಮ್ಮ ಸಾರಿ ಎಂದು ಸಣ್ಣ ದನಿಯಲ್ಲಿ ಕ್ಷಮೆ ಕೇಳಿದಳು ಶ್ರೇಯಾ. ತುಂಬ ಮಾತಾಡ್ತೀನಿ ನಾನು ಎಂದು ಮುಖ ಸಣ್ಣದು ಮಾಡಿ ಹೇಳಿದವಳ ಕೆನ್ನೆ ಸವರಿದ ಆರತಿಯವರು, ನಮ್ಮನೇಲಿ ಮಾತನಾಡುವುದಕ್ಕೆ ಯಾರೂ ಟ್ಯಾಕ್ಸ್ ಕಟ್ಟೋದಿಲ್ಲ, ನೀನು ಈ ಮುಜುಗರ ಬಿಟ್ಟು ಬಾ, ಹೋಗೋಣ, ನನ್ನ ಮಗ ಕಾಯ್ತಾ ಇರ್ತಾನೆ ಎಂದರು. ಅಂಕಿತ್ ರಾತ್ರಿ ತನ್ನ ಮೆಸೇಜ್ಗೆ ರಿಪ್ಲೈ ಮಾಡದಿದ್ದದನ್ನು ನೆನಪಾಗಿ ದಟ್ಟ ಉಸಿರನ್ನು ಹೊರದಬ್ಬಿದ ಶ್ರೇಯಾ ಅವರ ಜೊತೆ ಕೆಳಗೆ ಬಂದಳು. ನಾನು ಕಾಫಿ ಮಾಡಿಕೊಂಡು ಬರ್ತೀನಿ ಅಮ್ಮ, ನೀವು ಮಾತನಾಡ್ತಾ ಇರಿ ಎಂದಳು. ನಾನು ನಿನ್ನ ಜೊತೆ ಬರ್ತೀನಿ ನಡಿ ಎಂದಾಗ, ಅಡುಗೆ ಮನೆ ಕೆಲಸ ಬರುತ್ತೆ ನನಗೆ ಎಂದು ಶ್ರೇಯಾ ಸಣ್ಣ ದನಿಯಲ್ಲಿ ಹೇಳಿದಳು. ಆರತಿಯವರು ಕಾಫಿ ಮಾಡೋದು ಹೇಳಿಕೊಡಲು ಬರುತ್ತಿದ್ದಾರೆಂದು ಅವಳು ಭಾವಿಸಿದ್ದಳು. ಆದರೆ ನಸುನಕ್ಕ ಆರತಿಯವರು, ನಿಮಗೆ ಹೆಲ್ಪ್ ಮಾಡುವುದಕ್ಕೆ ಬರ್ತೀನಿ ಅಂತ ಹೇಳಿದ್ದು ನಾನು ಎಂದರು. ಪರವಾಗಿಲ್ಲ ಅಮ್ಮ, ನಾನು ಮಾಡಿಕೊಂಡು ಬರ್ತೀನಿ ಎಂದವಳಿಗೆ, ಸರಿ ಬೇಗ ಬಾ ಎಂದು ಎಚ್ಚರಿಸಿ ಅವರು ಲಿವಿಂಗ್ ಏರಿಯಾಕ್ಕೆ ಬಂದರು. ಅಂಕಿತ್ ತನ್ನ ಮಾತುಗಳಿಂದಲೇ ಗಮನ ಸೆಳೆದಿದ್ದ ಹುಡುಗಿಯನ್ನು ನೋಡಲು ಕಾತರನಾಗಿದ್ದನು.
ಅಡುಗೆ ಮನೆಯಿಂದ ಹೊರಬಂದ ಶ್ರೇಯಳನ್ನು ಕಂಡು ಅಂಕಿತ್ನ ಕಣ್ಣುಗಳು ಹರಳಿದವು. ಕಾಫಿ ಕಪ್ ಹಿಡಿದು ತಮ್ಮ ಮುಂದೆ ಬಂದ ಹುಡುಗಿಯ ಮುಖ ನೋಡಿದ ಅಂಕಿತ್ ಸಣ್ಣದಾಗಿ ಚಡಪಡಿಸಿದ. ನಿನ್ನೆ ಸ್ಕೂಟಿಗೆ ಆಕ್ಸಿಡೆಂಟ್ ಮಾಡಿದ್ದ ಹುಡುಗಿ ಇವಳೇ ಎಂದು ತಿಳಿದು ಅವನಿಗೆ ನುಂಗಲಾರದ ತುತ್ತಾಯಿತು. ಆದರೆ ಶ್ರೇಯ ಮಾತ್ರ ಅವನ ನೋಟದಲ್ಲಿದ್ದ ಅಚ್ಚರಿ ಮತ್ತು ಗೊಂದಲವನ್ನು ಕಡೆಗಣಿಸಿ ಎಲ್ಲರಿಗೂ ಕಾಫಿ ಕೊಟ್ಟಳು. ಅವನಿಗೂ ಕಾಫಿ ನೀಡಿ ಅಪ್ಪನ ಬಳಿ ಬಂದು ಕುಳಿತಾಗ ರಘುರಾಮ್ ಅವರು ಶ್ರೇಯ, ಡ್ಯಾಡಿಗೆ ಕಾಫಿ ಕೊಡೋದಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಅವರಿಗೆ ಇತ್ತೀಚೆಗೆ ಹಾರ್ಟ್ ಆಪರೇಷನ್ ಆಗಿದೆ ಅಂಕಲ್, ಕಾಫಿ ಟೀ ಜಾಸ್ತಿ ಕುಡಿಬಾರ್ದು ಎಂದವಳು ತನ್ನ ಮೇಲೆ ಅಸಮಾಧಾನಗೊಂಡಿದ್ದ ಅಪ್ಪನ ತೋಳನ್ನು ಜಗ್ಗಿ, ಅಂಕಿತ್ ಮನೆಯವರು ಬರ್ತಾರೆ ಅಂತ ಹೇಳಬೇಕಲ್ವ ಡ್ಯಾಡಿ ಎಂದು ಪಿಸು ದನಿಯಲ್ಲಿ ರೇಗಿದಳು. ಹೇಳುವುದಕ್ಕೆ ನೀನು ಅವಕಾಶ ಕೊಟ್ಟರೆ ಅಲ್ವಾ ಎಂದವರು ಸಿಡಿಮಿಡಿಕೊಂಡಾಗ ಮುಖ ಊದಿಸಿದ ಹುಡುಗಿ, ನಾನು ಮಾತನಾಡಿದೆಲ್ಲ ಕೇಳಿಸಿಕೊಂಡ್ರಾ ಎಂದು ಮರು ಪ್ರಶ್ನೆ ಮಾಡಿದಳು. ಎಲ್ಲವನ್ನು ಕೇಳಿಸಿಕೊಂಡರು. ಈಗ ಅವರಲ್ಲಿಂದ ಹೋಗುವವರೆಗಾದರೂ ಬಾಯಿಗೆ ಬೀಗ ಹಾಕಿಕೊ, ಇಲ್ಲಾಂದರೆ ಮೂತಿ ಮೇಲೆ ಬರೆ ಹಾಕ್ತೀನಿ ಅಷ್ಟೇ ಎಂದು ರಮೇಶ್ ಎಚ್ಚರಿಸಿದಾಗ ಶ್ರೇಯಾ ಮೂತಿ ತಿರುಗಿಸಿ ಅಂಕಿತ್ ಕಡೆ ನೋಡಲೇ ಇಲ್ಲ. ರಘುರಾಮ್ ಅವರು, ಶ್ರೇಯಾ, ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋ ಪ್ಲ್ಯಾನ್ ಇದೆಯಾ ಎಂದು ವಿಚಾರಿಸಿದರು. ಶ್ರೇಯಾ ತಲೆಯಾಡಿಸಿ ಇಲ್ಲವೆಂದಳು. ನಮ್ಮ ದೊಡ್ಡ ಸೊಸೆ ಮದುವೆ ಆದಮೇಲೂ ನಮ್ಮ ಮಗನ ಕಂಪನಿಯಲ್ಲಿ ಕೆಲಸ ಮಾಡಿದ್ಲು, ನೀನು ಕೂಡ ಅಂಕಿತ್ ಜೊತೆ ಕೆಲಸ ಮಾಡ್ಬೋದು ಎಂದವರ ಮಾತಿಗೆ ಶ್ರೇಯಾ ನೇರವಾಗಿ, ಇಲ್ಲ ಅಂಕಲ್, ನನಗೆ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಆಸೆ. ನೀವು ನಿಮ್ಮ ದೊಡ್ಡ ಸೊಸೆ ಥರ ನಾನು ಕೆಲಸ ಮಾಡಬೇಕು ಅಂತಿದ್ರೆ ಬೇರೆ ಹುಡುಗಿನ ನೋಡಿ, ನನಗೆ ನನ್ನ ಫ್ಯಾಮಿಲಿಯೇ ಫಸ್ಟ್ ಪ್ರಿಯಾರಿಟಿ ಎಂದು ಗಂಭೀರವಾಗಿ ನುಡಿದಳು. ಮಗಳ ಈ ನೇರ ನುಡಿಗೆ ರಮೇಶ್ ಗದರಿದಾಗ ಶ್ರೇಯಾ, ಸಾರಿ ಡ್ಯಾಡ್, ನಾನು ನೇರವಾಗಿ ಮಾತನಾಡಿದ್ದು ಬೇಸರವಾಗಿದ್ದರೆ, ಆದರೆ ಅತ್ತೆ ಮಾವ ಅಕ್ಕ ಭಾವ ಎಲ್ಲರ ಪ್ರೀತಿಯೂ ನನಗೆ ಸಿಗಬೇಕು. ನಾನು ಮದುವೆಯಾಗಿ ಹೋಗುವ ಫ್ಯಾಮಿಲಿ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋದು ನನ್ನ ಆಸೆ. ಆದರೆ ನಿನ್ನೆ ರಾತ್ರಿ ಮಾಡಿದ ಮೆಸೇಜ್ ನೋಡಿಯೋ ರಿಪ್ಲೈ ಮಾಡದ ಹುಡುಗ ನನಗೆ ಬೇಡ ಎಂದು ಅಂಕಿತ್ ಕಡೆ ತುಂಬಿದ ಕಣ್ಣುಗಳಿಂದ ದಿಟ್ಟಿಸಿ ಸೀದಾ ತನ್ನ ರೂಮಿಗೆ ಹೊರಟು ಬಿಟ್ಟಳು. ರಮೇಶ್ ಕಂಗೆಟ್ಟು ಹೋದರು. ಅಂಕಿತ್ ಮತ್ತು ಅವನ ತಂದೆ ತಾಯಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಮಗನ ಕಡೆ ಅಚ್ಚರಿಯಿಂದ ನೋಡಿದ ಆರತಿ ಮತ್ತು ರಘುರಾಮ್ ಇಬ್ಬರಿಗೂ ಮೊದಲೇ ಪರಿಚಯವಿತ್ತೆ ಎಂದು ಗಂಭೀರವಾಗಿ ವಿಚಾರಿಸಿದರು. ಅಂಕಿತ್ ತಡವರಿಸುತ್ತಾ ನಿನ್ನೆ ನಡೆದ ಆಕ್ಸಿಡೆಂಟ್ ವಿಷಯ ಮತ್ತು ಅವಳ ನಂಬರ್ ಪಡೆದು ಮೆಸೇಜ್ ಮಾಡಿದ್ದನ್ನು ವಿವರಿಸಿದನು. ಆರತಿ ಅವರು ಮಗನಿಗೆ ಅನಿಸಿಂಡರಿಸಿ, ಶ್ರೇಯಾ ಇಷ್ಟ ಆಗಿದಾಳ ನಿಂಗೆ ಎಂದಾಗ, ಅವಳಿಗೆ ನಾನು ಇಷ್ಟ ಆಗಲಿಲ್ಲ ಅಲ್ವಾ ಅಮ್ಮ ಎಂದು ಅಂಕಿತ್ ಮರು ಪ್ರಶ್ನೆ ಮಾಡಿದನು. ರಮೇಶ್ ಮಧ್ಯ ಪ್ರವೇಶಿಸಿ, ಅಂಕಿತ್, ನಿನ್ನ ಫ್ಯಾಮಿಲಿ ಬಗ್ಗೆ ತಿಳಿದ ಮೇಲೆ ಅವಳು ನಿನ್ನನ್ನು ಮದುವೆಯಾಗಲು ಒಪ್ಪಿತ್ತು. ನೀನು ಇಷ್ಟವಾಗಿರುವುದಕ್ಕೆ ಅವಳು ಮೆಸೇಜ್ ಮಾಡಿದಾಳೆ, ನೀನು ಅವಾಯ್ಡ್ ಮಾಡಿದ್ದಕ್ಕೆ ಅವಳಿಗೆ ಬೇಸರವಾಗಿದೆ ಅಷ್ಟೇ. ಅವಳು ತುಂಬ ಹೊತ್ತು ಸಿಟ್ಟಾಗಿರೋದಕ್ಕೆ ಸಾಧ್ಯವಿಲ್ಲ, ಹೋಗಿ ಮಾತಾಡಿಸು ಎಂದು ತಿಳಿ ಹೇಳಿದರು. ಅಮ್ಮನ ಆಜ್ಞೆಯಂತೆ ಅಂಕಿತ್ ಶ್ರೇಯಳ ರೂಮಿಗೆ ಬಂದನು. ಅವಳ ಆಗಲೇ ಸೀರೆ ಬಿಚ್ಚಿ ಸಾದ ಹುಡುಗಿಯಾಗಿ ನೆಲದ ಮೇಲೆ ಕುಳಿತು ನೈಲ್ ಪಾಲಿಶ್ ರಿಮೂವ್ ಮಾಡುತ್ತಿದ್ದಳು. ಅಂಕಿತ್ ರೂಮಿನ ಒಳಗೆ ಬಂದವನೇ ತನ್ನ ಫೋನ್ ತೆಗೆದು ಹಾಯ್ ಎಂದು ಮೆಸೇಜ್ ಮಾಡಿದನು. ಶ್ರೇಯಾ ಫೋನ್ ಸದ್ದಾದಾಗ ನೋಡಿ, ನಿನ್ನೆ ಮೆಸೇಜ್ ಮಾಡಿದ್ದಕ್ಕೆ ಈಗ ರಿಪ್ಲೈ ಮಾಡ್ತಿದ್ದಾರೆ, ಇವರನ್ನು ಕಟ್ಟಿಕೊಂಡ್ರೆ ನನ್ನ ಜೀವ ಹೋದರೂ ಹೀಗೆ ಅಸಡ್ಡೆ ಮಾಡ್ತಾರೆ ಎಂದು ಗೊಣಗಿದಳು. ಅಂಕಿತ್ ಮತ್ತೆ ಸಾರಿ ಎಂದು ಮೆಸೇಜ್ ಮಾಡಿದನು. ಅವಳು ಮೂತಿ ತಿರುಗಿಸಿ, ನಾನು ಬೇಡ ಅಂದಮೇಲೂ ಇವರಿನ್ನೂ ಹೋಗಿಲ್ವಾ ಎಂದು ಗೊಣಗುತ್ತಲೇ ಇದ್ದಳು. ಅಂಕಿತ್ ಕೊನೆಯದಾಗಿ, ನೀನೇನು ರಿಜೆಕ್ಟ್ ಮಾಡಿ ಬಂದೆ, ಆದರೆ ನಮ್ಮಮ್ಮ ನೀನೇ ನನ್ನ ಸೊಸೆ ಅಂತ ಡಿಸೈಡ್ ಮಾಡಿದ್ದಾರೆ, ಸೊ ಎಂದು ಮೆಸೇಜ್ ಮಾಡಿ ಅವಳನ್ನೇ ನೋಡಿದನು. ಶ್ರೇಯಾ ವಾಟ್ಸಪ್ ಓಪನ್ ಮಾಡಿ ನೋಡಿ ಅಂಕಿತ್ ರೂಮಿನಲ್ಲೇ ಇರಬಹುದೇ ಎಂಬ ಸಂಶಯದಲ್ಲಿ ಹಿಂದೆ ತಿರುಗಿದಳು. ಅವನು ತನ್ನ ಹಿಂದೆ ಇರುವುದನ್ನು ಕಂಡು ಗಲಿಬಿಲಿಯಲ್ಲಿ ಎದ್ದು ನಿಲ್ಲಲು ಹೋಗಿ ರಿಮೂವರ್ ಬಾಟಲ್ ಮೇಲೆ ಕಾಲಿಟ್ಟು ಜಾರಿದಳು. ಹುಷಾರ್ ಶ್ರೇಯಾ ಎನ್ನುತ್ತಾ ಅಂಕಿತ್ ಒಂದೇ ಹೆಜ್ಜೆಯಲ್ಲಿ ಅವಳನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡನು. ಅಂಕಿತ್ ತೆಕ್ಕೆಯಲ್ಲಿದ್ದ ಹುಡುಗಿಯ ಎಲ್ಲೆ ಮೀರಿದ ಹೃದಯ ಬಡಿತ ಅವನ ಕರ್ಣಗಳನ್ನು ತಲುಪುತ್ತಿತ್ತು. ಇಬ್ಬರ ಉಸಿರಾಟವು ಲಯ ತಪ್ಪಿ ಗಾಬರಿ ಮುಜುಗರದಲ್ಲಿ ಪಟಪಟನೆ ರೆಪ್ಪೆ ಬಡಿಯುತ್ತಿದ್ದ ಕಣ್ಣುಗಳನ್ನು ನೋಡುತ್ತಾ ಅವ ಕಳೆದು ಹೋದನು. ಮೊದಲ ಸಲ ಒಂದು ಹುಡುಗಿಗೆ ಇಷ್ಟು ಸನಿಹದಲ್ಲಿ ಇದ್ದವನು ಅವನು. ಒಬ್ಬರ ಉಸಿರು ಒಬ್ಬರಿಗೆ ತಾಗುವಷ್ಟು ಸನಿಹದಲ್ಲಿ ನಿಂತು ಅವನ ನೋಟಕ್ಕೆ ನೋಟ ಬೆಸೆದಿದ್ದ ಶ್ರೇಯಾಗೂ ಕೆಲವು ನಿಮಿಷಗಳವರೆಗೂ ಸಣ್ಣ ಸುತ್ತಲಿನ ಪ್ರಪಂಚ ಮರೆತಂತೆ ಆಗಿಬಿಟ್ಟಿತ್ತು. ನಂತರ ತಾನೇ ಎಚ್ಚೆತ್ತವಳು. ಅಂಕಿತ್ ಎಂದು ಕಷ್ಟಪಟ್ಟು ಗಂಟಲಿನಿಂದ ಸ್ವರ ಹೊರಡಿಸಿ ಅವನಿಂದ ದೂರ ಸರಿಯಲು ಕೊಸರಾಡುವಾಗ ತಲೆ ಕೊಡವಿ ಯಾಕೆ ಬಂದ ಅಂಕಿತ್ ತನ್ನಿಂದ ದೂರ ಸರಿಯಲು ಕೊಸರಾಡುತ್ತಿದ್ದ ಹುಡುಗಿಯನ್ನು ಇನ್ನಷ್ಟು ತನ್ನ ಸನಿಹಕ್ಕೆ ಎಳೆದು ತಬ್ಬಿದನು. ಅವನ ನಡೆಗೆ ಶ್ರೇಯಾಗೆ ಗಂಟಲಿನಲ್ಲಿ ಉಸಿರು ಸಿಕ್ಕಿದಂತಾಯಿತು.
ಸಾರಿ, ನಾನು ನಿನ್ನೆ ನಿನ್ನ ಮೆಸೇಜ್ಗೆ ರಿಪ್ಲೈ ಮಾಡದೆ ಹೋಗಿದ್ದಕ್ಕೆ. ಆ್ಯಂಡ್ ನಾನು ಯಾವ ಹುಡುಗಿ ಜೊತೆ ಚಾಟ್ ಮಾಡುವುದಿಲ್ಲ ಎಂದನು ಪ್ರಾಮಾಣಿಕವಾಗಿ. ಏನು ನಿಮ್ಮ ಮಾತಿನ ಅರ್ಥ? ನಾನು ಸಿಕ್ಕ ಹುಡುಗರ ಜೊತೆ ಹೊತ್ತು ಗೊತ್ತಿಲ್ಲದೆ ಚಾಟ್ ಮಾಡ್ತೀನಿ ಅಂತನಾ ಎಂದು ಕಣ್ಣು ಕಿರಿದಾಗಿಸಿ ಗುರಾಯಿಸಿದ್ದಳು ಶ್ರೇಯಾ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನಗೆ ಸಂಬಂಧಗಳಲ್ಲಿ ಲಾಯಲಿಟಿಯನ್ನು ಬಯಸ್ತೇನೆ. ನಮ್ಮ ಜೊತೆ ಇರೋರಿಗೆ ನಮ್ಮ ಜೀವನ ತೆರೆದ ಪುಸ್ತಕದಾಗೆ ಇರಬೇಕು ಅಂತ ಬಯಸುವ ಹುಡುಗ ನಾನು ಎಂದನು ಮೃದು ದನಿಯಲ್ಲಿ. ನನ್ನ ಲೈಫ್ ಏನು ಇಂಡಿಯಾ ಕಾಶ್ಮೀರ್ ಸೀಕ್ರೆಟ್ ಮಿಷನ್ ಬುಕ್ ಥರನಾ ಎಂದು ಸಿಡುಕಿದಂತೆ ಕೇಳಿದಳು. ನನಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ನಿನ್ನು ಇಷ್ಟ ಆಗಿದ್ಯಾ, ಬಂದು ನನ್ನ ಮದುವೆ ಆಗ್ತೀನಿ ಅಂತ ಹೇಳು ಎಂದು ಮನವಿ ಮಾಡಿಕೊಂಡನು. ನನಗೆ ನೀವು ಇಷ್ಟವಿಲ್ಲ ಅಂತ ಆಗಲೇ ಹೇಳಿ ಬಂದಿಲ್ವೇ ಎಂದು ಬಿಗು ದನಿಯಲ್ಲಿ ಕೇಳಿ ಮುಖ ತಿರುಗಿಸಿದಳು. ಅವಳ ಬಿಗುಮಾನ ಕಂಡ ನಸುನಕ್ಕ ಅಂಕಿತ್. ನೀನು ಈಗಾಗಲೇ ನನಗೆ ಬಿದ್ದೋಗಿದ್ದೀಯ ಅನ್ನುವ ಸೀಕ್ರೆಟ್ ನನಗೆ ಗೊತ್ತು. ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನಿನ್ನ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ. ಅದಕ್ಕೆ ಬೇಕಾದರೆ ಮತ್ತೆ ಸಾರಿ ಕೇಳ್ತೀನಿ. ಸಾರಿ ಎಂದವನು ತುಟಿಗಳು ತನಗೆ ತಿಳಿಯದಂತೆ ಅವಳ ಹಣೆಗೆ ಸೋಕಲು ಮುಂದಾದಾಗ ಇನ್ನೂ ಅವನ ಬಂಧನದಲ್ಲೇ ಇದ್ದ ಹೆಣ್ಣು ಒಡನೆ ತನ್ನ ಮುಖ ಹಿಂದೆ ಎಳೆದುಕೊಂಡಳು. ಹೋಯ್, ಏನು ಮಾಡ್ತಿದ್ದೀರಾ ನೀವು? ನಾನು ನನ್ನ ಗಂಡ ಆಗೋ ಹುಡುಗನಿಗೆ ಲಾಯಲಿಟಿಯಿಂದ ಇರಬೇಕು ಅಂತ ಇದ್ದೀನಿ. ನೀವು ನೋಡಿದರೆ ರಿಜೆಕ್ಟ್ ಮಾಡಿದ ಮೇಲೂ ಆ ರೀತಿ ನನ್ನ ಆಗ್ಲಿಂದ ತಬ್ಬಿಕೊಂಡು ನಿಂತಿರುವುದಲ್ಲದೆ ಹಣೆಗೆ ಕಿಸ್ ಮಾಡೋದಕ್ಕೆ ಬೇರೆ ನೋಡ್ತೀರಾ ಎಂದು ಕಣ್ಣು ಕೆಂಪು ಮಾಡಿ ಜೋರು ಮಾಡಿದಳು. ಅಂಕಿತ್ ಹೇಳಿದಂತೆ ಈಗಾಗಲೇ ಅವಳು ಅವನನ್ನು ಮೆಚ್ಚಿಕೊಂಡಿದ್ದಳು. ನೀನು ನನ್ನ ರಿಜೆಕ್ಟ್ ಮಾಡಿದ್ದು, ಬಟ್ ನಾನಲ್ಲ ಎಂದವನ ಮಾತಿಗೆ ಅವಳ ಸಿಟ್ಟು, ಅವನ ಮೇಲಿದ್ದ ಅಸಮಾಧಾನ ಪೂರ್ತಿಯಾಗಿ ಕರಗಿ ಹೋಗಿತ್ತಾದರೂ ಮುಖ ಸಿಡಿಸಿದ ಶ್ರೇಯಾ, ಈ ರೀತಿಯೆಲ್ಲ ಮಾತಾಡಿದರೆ ನಾನು ನನ್ನ ನಿರ್ಧಾರ ಬದಲಾಯಿಸ್ತೀನಿ ಅಂತ ಅಂದುಕೊಂಡಿದ್ದೀರಾ ಎಂದು ಬಿಗು ದನಿಯಲ್ಲಿ ಪ್ರಶ್ನೆ ಮಾಡಿದಳು. ತಲೆ ಕೊಡವಿದ ಅಂಕಿತ್ಗೆ ರಮೇಶ್ ಅವರು ಹೇಳಿದಂತೆ ಅವರ ಮುದ್ದು ಮಗಳಿಗೆ ಮಾತು ಜಾಸ್ತಿಯೇ ಎಂಬ ಅರಿವಾಯಿತು. ಅವಳಿಂದ ದೂರ ಸರಿದು ನಿಂತವನು, ನಿನ್ನ ಗಂಡನ ಮನೆ ಹೇಗೆ ಇರಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಕೆಲವು ನಿರೀಕ್ಷೆಗಳಿದ್ದವು. ಅದನ್ನು ಪೂರ್ತಿ ಮಾಡುವ ಮಾತು ಕೊಡ್ತೀನಿ ನಾನು ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ನುಡಿದನು. ಗಂಡನ ಕಡೆಯಿಂದ ಸಹ ನನ್ನದು ಕೆಲವು ಎಕ್ಸ್ಪೆಕ್ಟೇಷನ್ ಇದ್ದಾವೆ ನನಗೆ. ಅದನ್ನು ನನ್ನ ಜೊತೆಯಲ್ಲಿದ್ದು ಅರ್ಥ ಮಾಡಿಸಿದರೆ ಒಂದನ್ನು ಬಿಡದೆ ಪೂರ್ತಿ ಮಾಡ್ತೀನಿ ಎಂದು ಮಾತು ಕೊಟ್ಟನು. ನಾನು ಕೆಲಸಕ್ಕೆ ಹೋಗೋಲ್ಲ ಎಂದವಳ ದನಿಯಲ್ಲಿ ಈ ಬಾರಿ ಮುನಿಸು ತುಂಬಿತು. ನಮ್ಮ ಮನೇಲಿ ಇದನ್ನೇ ಮಾಡಬೇಕು ನೀನು ಅಂತ ಯಾರಿಗೂ ಒತ್ತಾಯ ಮಾಡೋದಿಲ್ಲ. ನಮ್ಮ ಅಣ್ಣನ ಮದುವೆ ಆದಾಗ ನಮ್ಮ ಅತ್ತಿಗೆಗೆ ಅವನು ಅಂದರೆ ಇಷ್ಟ ಇರಲಿಲ್ಲ. ಬಟ್ ಅವನು ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಹಾಗಾಗಿ ಅತ್ತಿಗೆ ಅಣ್ಣನ ಕಂಪನಿಯಲ್ಲಿ ಕೆಲಸಕ್ಕೆ ಹೋದರೆ ಅವರಿಬ್ಬರ ನಡುವೆ ಹೊಂದಾಣಿಕೆ ಬರುತ್ತೆ ಅಂತ ಅಪ್ಪ ಅಮ್ಮ ಒಪ್ಪಿದರು. ಈಗಲೂ ನಿನ್ನ ನಡುವೆ ಹೊಂದಾಣಿಕೆ ಜೊತೆ ನಿನ್ನ ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮಪ್ಪ ನನ್ನ ಕಂಪನಿಯಲ್ಲಿ ಬೇಕಾದರೆ ವರ್ಕ್ ಮಾಡ್ಬೋದಂತ ಹೇಳಿದ್ದು ಅಷ್ಟೇ ಎಂದು ತಿಳಿಸಿ ಹೇಳಿದನು. ನನಗೆ ವರ್ಕ್ ಮಾಡೋದಕ್ಕೆ ಇಷ್ಟವಿಲ್ಲ, ಬಟ್ ಶಾಪಿಂಗ್ ಅಂತ ತುಂಬ ದುಡ್ಡು ಖರ್ಚು ಮಾಡ್ತೀನಿ ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದಳು. ಮಧ್ಯಾಹ್ನದ ಸಮಯ ಅರ್ಧ ಗಂಟೆ ಆಫೀಸ್ಗೆ ಊಟ ತಂದು ಕೊಟ್ಟು ಹೋಗೋ, ನಿನ್ನ ಶಾಪಿಂಗ್ ಬಿಲ್ ಎಷ್ಟಾದರೂ ಚಿಂತೆ ಇಲ್ಲ ಎಂದು ಮುಗುಳ್ನಕ್ಕು ನುಡಿಯುವ ಅಂಕಿತ್ ತನ್ನಮ್ಮ ಆಸೆ ಪಟ್ಟಂತೆ ಅವಳೇ ತನ್ನ ಹೆಣ್ಣು ಎಂದು ನಿರ್ಧಾರ ಮಾಡಿದನು. ಒತ್ತಾಯ ಏನಿಲ್ಲ, ನಿಧಾನವಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳು. ಮದುವೆ ಅನ್ನುವ 3 ಪದಕ್ಕೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಮಾಡುವ ಶಕ್ತಿ, ಅಧಿಕಾರ ಎರಡೂ ಇರುತ್ತೆ. ಬಾಯ್, ಮತ್ತೆ ಮೀಟ್ ಮಾಡೋಣ ಎಂದು ಹೊರಡಲು ಮುಂದಾದಾಗ, ಹೀಗೇನಾದರೂ ನೀವು ಹಣೆಗೆ ಕಿಸ್ ಮಾಡದೆ ಹೋದರೆ ನಾನು ಮತ್ತೆ ನೋ ಹೇಳ್ತೀನಿ ಎಂದು ಅಳುವ ದನಿಯಲ್ಲಿ ಎಚ್ಚರಿಸಿದ ಹುಡುಗಿಯನ್ನು ಕಂಡು ಅಂಕಿತ್ ಮುಖದಲ್ಲಿ ಕಿರುನಗು ತುಂಬಿತು. ಅವನ ನಗು ಅವಳಿಗೆ ಒಂದು ಥರವಾಗಿ, ನನ್ನ ನೋಡಿ ನಗು ಹಾಗಿದ್ದಾರೆ ಎಂದು ಮತ್ತೇನೋ ಧಮಕಿ ಹಾಕುವ ಮೊದಲೇ ಅವಳ ಬಳಿ ಬಂದು ಮೃದುವಾಗಿ ಅವಳ ನಡು ಬಳಸಿ ಹಣೆಗೆ ಗಾಢವಾಗಿ ಚುಂಬಿಸಿದನು ಅಂಕಿತ್. ನಾನಿವತ್ತು ಹೇಳಿದ ಅಷ್ಟು ಮಾತು ಈಡೇರಿಸ್ತೀನಿ, ಬಟ್ ಯಾವತ್ತು ನಿಮ್ಮ ಫ್ಯಾಮಿಲಿನ ಅಂತ ನೀನು ಪ್ರಶ್ನೆ ಮಾಡಬಾರ್ದು ಎಂದು ಎಚ್ಚರಿಸಿದಾಗ, ಹೋಯ್, ನಾನು ನಿಮ್ಮನ್ನು ಒಪ್ಪಿದ್ದೆ ನಿಮ್ಮನ್ನು ಮದುವೆ ಆಗುವುದರಿಂದ. ಯಾರೂ ಇಲ್ಲದೆ ಅಪ್ಪನ ಪ್ರೀತಿಯಲ್ಲಿ ಮಾತ್ರ ಬೆಳೆದಿರುವ ನನಗೆ ವಧುದಕ್ಷಿಣೆ ರೂಪದಲ್ಲಿ ನಿಮ್ಮ ಫ್ಯಾಮಿಲಿ ಸಿಗುತ್ತೆ ಅಂತ. ಒಂದು ವೇಳೆ ನೀವೇ ಮುಂದೊಂದಿನ ನಾನು ಬೇಕಾ, ಈ ಫ್ಯಾಮಿಲಿ ಬೇಕಾ ಅಂದರೆ ನಾನು ಮುಲಾಜಿಲ್ಲದೆ ಹೇಳ್ತೀನಿ, ಬಟ್ಟೆ ಪ್ಯಾಕ್ ಮಾಡಿ ಕೊಡ್ಲಾ ಅಂತ ಎಂದವಳ ಮಾತಿಗೆ ಅವನ ಮನಸ್ಸು ತುಂಬಿ ಬಂತು. ಪ್ರೀತಿಯಾಗಲು ದಿನಗಳು ಬೇಕಿಲ್ಲ, ನಿಮಿಷಗಳು ಸಾಕು ಎನ್ನುವ ಸತ್ಯದ ಅರಿವು ಇಂದು ಅವನಿಗಾಗಿತ್ತು. ಎಲ್ಲೆಲ್ಲೋ ಮದುವೆ ಸಂಭ್ರಮವೋ ಸಂಭ್ರಮ. ಒಂದು ವಾರದಿಂದ ರಘುರಾಮ್ ಅವರ ಕಿರಿಮಗನ ಮದುವೆ ಸಂಭ್ರಮದ ತೀರದ ಗದ್ದಲಕ್ಕೆ ಇಂದು ತೆರೆ ಬೀಳುವ ಸಮಯ. ಮಂಟಪದ ತುಂಬ ನೆಂಟರು ಸಂಬಂಧಿಕರು ತುಂಬಿ ತುಳುಕುತ್ತಿದ್ದರು. ದಾರಿಗೆ ಇನ್ನೇನು ಕೆಲವು ಕ್ಷಣಗಳು ಉಳಿದಿತ್ತು.
ಅಂಕಿತಮ್ಮನ ಆಸೆಯಂತೆ ತನ್ನ ಮನಸ್ಸು ಮೆಚ್ಚಿದ ಹುಡುಗಿಯ ಜೊತೆ ಹಸೆಮಣೆ ಹೇರಿ ಪುರೋಹಿತರ ಅಣತಿಯಂತೆ ಮಾಂಗಲ್ಯಕ್ಕೆ ಶಾಸ್ತ್ರೋಕ್ತಕವಾಗಿ ಪೂಜೆ ಮಾಡುತ್ತಿದ್ದ ತನ್ನವಳ ಕೈ ಹಿಡಿದು, ಆದರೆ ಅವನ ನೋಟವೆಲ್ಲ 10 ನಿಮಿಷದಲ್ಲಿ ಬಂದೆ ಎಂದು ಹೇಳಿ ಹೋದ ತನ್ನಣ್ಣನ ದಾರಿಯನ್ನು ಕಾಯುತ್ತಿತ್ತು. ಅಂಕಿತ್ ಆಗಲಿಂದ ಪದೇ ಪದೇ ಯಾರನ್ನೋ ಹುಡುಕುತ್ತಿರುವುದನ್ನು ಕಂಡು ಶ್ರೇಯಾ ವಾಟ್ ಹ್ಯಾಪೆಂಡ್ ಎಂದು ಉಬ್ಬಿ ಇರಿಸಿ ಗೊಂದಲದಲ್ಲಿ ಕೇಳಿದಳು. ಅರ್ಧ ಗಂಟೆಯಿಂದ ಅವನು ಯಾರಿಗೋ ಎದುರು ನೋಡುತ್ತಾ ಟೆನ್ಷನ್ ಆಗಿರುವುದು ಅವಳು ಸೂಕ್ಷ್ಮವಾಗಿ ಗಮನಿಸಿದ್ದಳು. ಏನಿಲ್ಲ ಕಣು, ಅಣ್ಣ ಆವಾಗಲೇ ನಾನು ರೆಡಿ ಆಗುವಾಗ ಯಾರೋ ಕಾಲ್ ಮಾಡಿದ್ರು ಅಂತ ಹೋದವನು ಇನ್ನೂ ಬರಲಿಲ್ಲ ಎಂದನು ಅಂಕಿತ್. ತನ್ನ ಅಣ್ಣ ಇಲ್ಲದೆ ಅವನ ಆಶೀರ್ವಾದ ಇಲ್ಲದೆ ಹೇಗೆ ತಾನು ಶ್ರೇಯಾ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡುವುದು ಎಂಬ ಅಸಮಾಧಾನ ಅವನಿಗೆ. ಆದರೆ ಅದನ್ನು ಅವಳಿಗೆ ಹೇಳಿ ಬೇಸರ ಮಾಡಲು ಇಚ್ಛಿಸಲಿಲ್ಲ ಅವನು. ಅವನ ಮಾತಿಗೆ ಶ್ರೇಯಾ ಕಣ್ಣುಗಳು ಸಹ ರಾಮ್ಗಾಗಿ ಹುಡುಕಾಟ ನಡೆಸಿದವು. ಅಂಕಿತ್ ಜೊತೆ ಮದುವೆ ಫಿಕ್ಸ್ ಆದಮೇಲೆ ಮನೆಯವರ ಜೊತೆ ಆತ್ಮೀಯತೆ ಬೆಳೆಸಲು ಅವಳಿಗೆ 3-4 ತಿಂಗಳುಗಳ ಸಮಯ ಸಿಕ್ಕಿತ್ತು. ಆ ಸಮಯದಲ್ಲಿ ಶ್ರೇಯಾ ರಾಮ್ ಹಾಗೂ ಅಚ್ಚರಿಯ ಗುಣಕ್ಕೆ ಸೋತು ಹೋಗಿದ್ದಳು. ಹಾಗಾಗಿ ದಾರೆ ಸಮಯಕ್ಕೆ ಸರಿಯಾಗಿ ಅವನು ಎಲ್ಲಿಗೆ ಹೋದ ಎಂದು ಅವಳಿಗೂ ಚಿಂತೆ ಶುರುವಾಯಿತು. ಒಡನೆ ಭುವನ ತನ್ನಮ್ಮನಿಗೆ ಏನನ್ನೋ ಹೇಳುತ್ತಿದ್ದ ತಂಗಿಯನ್ನು ಅಂಕಿತ್ ಕೂಗಿಕೊಂಡನು. ಅವನ ಕೂಗಿಗೆ ಏನು ಎನ್ನುವಂತೆ ಬಂದ ಭುವನ, ಯಾಕೆ ಟೆನ್ಷನ್ ಮಾಡಿಕೊಂಡಿದ್ಯಾ ಎಂದು ಕೇಳಿದಾಗ, ಅಣ್ಣ ಎಲ್ಲಿದ್ದಾನೆಂದು ಪ್ರಶ್ನೆ ಮಾಡಿದನು. ರಾಮ್ ಅಲ್ಲಿ ಇಲ್ಲದಿರುವುದನ್ನು ಭುವನ ಗಮನಕ್ಕೆ ಬಂದದೇ ಆಗ. ನನಗೆ ಗೊತ್ತಿಲ್ಲ ಕಣು, ನಾನು ಅಣ್ಣ ಇಲ್ಲೇ ಇದ್ದಾನೆ ಅಂದುಕೊಂಡಿದ್ದೆ. ನೀನು ಟೆನ್ಷನ್ ಮಾಡಿಕೊಳ್ಬೇಡ, ಯಾರನ್ನೋ ಮಾತನಾಡಿಸ್ತಾ ನಿಂತೆ ಬಿಟ್ಟಿರ್ತಾನೆ ಎಂದು ಸಮಾಧಾನ ಮಾಡಿದಳು. ಆದರೆ ಅವನಿಗೆ ಸಮಾಧಾನ ಸಿಗಲಿಲ್ಲ. ಅದೇ ಸಮಯಕ್ಕೆ ಅಚ್ಚು ಎಲ್ಲರಿಗೂ ಅಕ್ಷತೆ ಕೊಟ್ಟು ವಾಪಸ್ ಬಂದಾಗ, ಅತ್ತಿಗೆ ಎಂದು ಪಿಸುದನಿಯಲ್ಲಿ ಕೂಗಿದನು. ಅವನ ಬಳಿ ಬಂದ ಅಚ್ಚು, ಏನಾದರೂ ಬೇಕಾ ಅಂಕಿತ್ ಎಂದಾಗ, ಅಣ್ಣ ಎಲ್ಲಿ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದನು. ಕಾಲ್ ಮಾಡಿದ್ದೆ ಕಣು, ಇನ್ನೊಂದು 10 ನಿಮಿಷದಲ್ಲಿ ಬಂದು ಬಿಡ್ತೀನಿ ಅಂತ ಹೇಳಿದರು ಎಂದವಳ ಮಾತಿಗೆ ಅವನ ಮುಖ ಅಸಮಾಧಾನದಿಂದ ಕಪ್ಪಿಟ್ಟಿತ್ತು. ಹಸೆಮನೆ ಮೇಲೆ ಕುಳಿತಿದ್ದ ಅಂಕಿತ್ ಸನಿಹದಲ್ಲೇ ನಿಂತಿದ್ದ ಅಚ್ಚರಿಯ ಕೈ ಹಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡಾಗ ಅಚ್ಚರಿ ಹುಬ್ಬೇರಿಸಿ ಅವನ ಮುಖ ನೋಡಿದಳು. ಅವಳ ಕಿವಿ ಬಳಿ ಬಾಗಿದ ಅಂಕಿತ್, ಅವನಿಗೆ ಬೇಕಾದರೆ ನನ್ನ ಮದುವೆಗಿಂತ ಬೇರೆ ಕೆಲಸಗಳು ಮುಖ್ಯ ಆಗಿರ್ಬೋದು, ಆದರೆ ನನಗೆ ಅವನಿಗಿಂತ ಮುಖ್ಯ ಬೇರೆ ಯಾವುದೂ ಅಲ್ಲ ಅತ್ತಿಗೆ. ಅವನು ಬರೋವರೆಗೂ ನಾನು ಶ್ರೇಯಾ ಕುತ್ತಿಗೆಗೆ ತಾಳಿ ಕಟ್ಟೋದಿಲ್ಲ ಎಂದು ಖಡಾಖಂಡಿತವಾಗಿ ನುಡಿದಾಗ ಅಚ್ಚು ಹನೆ ಹೊತ್ತಿಕೊಂಡಳು. ಅಂಕಿತ್, ಏನು ಮಕ್ಕಳಾಟ ಅಂದುಕೊಂಡಿದ್ಯಾ ಎಂದು ಗದರಿದಾಗ, ಏನಾದರೂ ಅಂದುಕೊಳ್ಳಿ, ನಾನು ನನ್ನ ಬದುಕಿನ ಮುಖ್ಯ ಘಟ್ಟಕ್ಕೆ ಕಾಲಿಡುವಾಗ ನನ್ನ ತಂದೆ ತಾಯಿ ಜೊತೆ ಅಣ್ಣ ಅತ್ತಿಗೆ ಸಹ ನನ್ನ ಕಣ್ಣ ಮುಂದೆ ಇರಬೇಕು ಎಂದು ಗಂಭೀರವಾಗಿ ನುಡಿದನು. ಅಚ್ಚುಗೆ ತಲೆ ಕೆಟ್ಟಂತೆ ಆಯಿತು. ಪ್ಲೀಸ್, ಸಣ್ಣ ಮಕ್ಕಳ ಥರ ಆಟ ಮಾಡಬೇಡ ಎಂದು ಮನವಿ ಮಾಡುವಾಗ ಕಾಲ್ ಮಾಡಿ ನಾನು ಹೇಳಿದ್ದನ್ನು ಹೇಳಿ ಅವನಿಗೆ ಎಂದು ಸಿಟ್ಟಿನಲ್ಲಿ ಕಣ್ಣಲ್ಲಿದ್ದನು. ಅಚ್ಚು ಸರಿ ಎಂದು ಅಲ್ಲಿಂದ ಸರಿದು ಹೋದಾಗ, ಭಾವ ಎಲ್ಲಿದ್ದಾರಂತೆ ಎಂದು ಶ್ರೇಯಾ ಪ್ರಶ್ನೆ ಮಾಡಿದಳು. ಅತ್ತಿಗೆಗೂ ಹೇಳಿ ಹೋಗಿಲ್ಲ ಅವನು ಎಂದು ಅಸಹನೆಯು ನುಡಿಯುವಾಗಲೇ ಪುರೋಹಿತರು ಮಾಂಗಲ್ಯವನ್ನು ಅವನ ಕೈಗೆ ಕೊಟ್ಟರು. ಅಂಕಿತ್ 5 ನಿಮಿಷ ವೇಟ್ ಮಾಡೋದಕ್ಕೆ ಆಗುತ್ತಾ ಎಂದು ಮನವಿ ಮಾಡೋ ಹೊತ್ತಿಗೆ ಅವನ ಭುಜದ ಮೇಲೆ ಬಿದ್ದ ಕೈಯನ್ನು ಕಂಡು ಅಂಕಿತ್ ದಟ್ಟ ಉಸಿರನ್ನು ಹೊರಗಟ್ಟಿದನು. ಶ್ರೇಯಾ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಹಸೆಮನೆ ಮೇಲೆ ಕುಳಿತು ತನ್ನ ಪುಟ್ಟ ಮಗ ಚಾಂಪ್ನಂತೆ ಹಠ ಮಾಡುತ್ತಿದ್ದ ತಮ್ಮನ ಕಡೆ ಸಿಟ್ಟಿನಲ್ಲಿ ಗುರಾಯಿಸಿದ ರಾಮ್, ಮುಹೂರ್ತದ ಸಮಯ ಮೀರುವುದಕ್ಕೂ ಮುಂಚೆ ಶ್ರೇಯಾ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡು ಎಂದು ಎಚ್ಚರಿಸಿದನು. ಅಂಕಿತ್ ಸರಿ ಎಂದು ತಲೆದೂಗಿದನು. ಪುರೋಹಿತರು ತಾಳಿ ಒಪ್ಪಿಸಿ ಮಂತ್ರ ಹೇಳಲು ಶುರು ಮಾಡಿದಾಗ ವಾದ್ಯನಾದ ಜೋರಾಗಿ ಮೊಳಗಿತು. ಅಂಕಿತ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಹೆಣ್ಣಿನ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೊದಲು ಹೆತ್ತವರ ಜೊತೆಗೆ ಅಣ್ಣ ಅತ್ತಿಗೆಯ ಮುಖ ನೋಡಿದನು. ಎಲ್ಲರೂ ಖುಷಿಯಿಂದ ತಲೆ ತೂಗಿದ ನಂತರ ಶ್ರೇಯಾ ಕಡೆ ನೋಡಿದನು. ಈ ಕ್ಷಣದಿಂದ ತನ್ನ ಅರ್ಧಾಂಗಿಯಾಗಿ ಬದುಕಲು ತಯಾರು ಇದೆಯಾ ಎಂದು ಪ್ರಶ್ನೆ ಮಾಡುವಂತೆ ಅವಳು ಕಣ್ಣು ಮಿಟುಕಿಸಿ ಮುಗುಳ್ನಕ್ಕಾಗ ಅವಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದನು. ಆ ಕ್ಷಣ ಶ್ರೇಯಾಗೆ ತಾನು ಮತ್ತೊಬ್ಬರ ಸ್ವತ್ತು ಎಂದು ತಿಳಿದು ಒತ್ತರಿಸಿ ಬಂದ ದುಃಖವನ್ನು ತಡೆಯಲಾಗಲಿಲ್ಲ. ಅವಳ ಕಣ್ಣಿನಿಂದ ಸಾಲುಗಟ್ಟಿ ಇಳಿಯುತ್ತಿದ್ದ ಹನಿಗಳನ್ನು ತೊಡೆಯುವಲ್ಲಿ ಸೋತು ಹೋದಳು. 4 ವರ್ಷದ ಮಗುವಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡಿದ್ದ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ ತಂದೆ ರಮೇಶ್ ಅವರ ಹೃದಯ ವಿಲವಿಲನೆ ಒದ್ದಾಡಿತು. ಭಾವುಕತೆಯಿಂದ ಗಂಟಲುಬ್ಬಿ ಬಂದಾಗ ಮಗಳ ಮುಂದೆ ಕಣ್ಣೀರಾಕಿ ಅವಳಿಗೆ ಇನ್ನಷ್ಟು ನೋವು ಮಾಡಲು ಇಚ್ಛಿಸದೆ ಹೊರಟಿದ್ದ ರಮೇಶ್ ಅವರ ಕೈ ಹಿಡಿದು ರಾಮ್ ತಡೆದನು. ಆ ತಂದೆಯ ನೋವಿನ ಅಂದಾಜು ಇದ್ದ ರಾಮ್, ನಿಮ್ಮ ಮಗಳು ಹೊಸ ಸಂಬಂಧಗಳ ಜೊತೆ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ರೆಡಿ ಆಗ್ತಿದ್ದಾಳೆ. ಈ ಸುಂದರ ಕ್ಷಣಗಳನ್ನು ನೋಡಿ ಕಣ್ಣು ತುಂಬಿಕೊಂಡು ಬಿಡಿ ಅಂಕಲ್ ಎಂದವರನ್ನು ಸಮಾಧಾನಿಸಿದನು. ಶ್ರೇಯಾ ಜೊತೆ ಸಪ್ತಪದಿ ತುಳಿಯುತ್ತಿದ್ದ
ತಮ್ಮನನ್ನು ರಾಮ್ ಹೆಮ್ಮೆಯಿಂದ ನೋಡುತ್ತಿದ್ದನು. ಕತೆ ಮುಂದುವರಿಯುತ್ತದೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಹೈಪ್ ಮಾಡಿ. ಧನ್ಯವಾದಗಳು.